ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ ಧನೇಶ್ ಯೂಟ್ಯೂಬ್ ಚಾನಲ್. ಗೈಸ್, ಬಿಗ್ ಬಾಸ್ ಕಡೆಯಿಂದ ಇವತ್ತು ಮೊದಲೇ ಪ್ರೋಮೋ ಬಿಟ್ಟಿದ್ದಾರೆ. ಈ ಪ್ರೋಮೋನ ರಿವ್ಯೂ ಮಾಡ್ಕೊಳ್ಳೋಣ ಬನ್ನಿ. ಅದಕ್ಕಿಂತ ಮುಂಚೆ ನಿನ್ನೆ 2 ಹೊಸ ವೈಲ್ಡ್ ಕಾರ್ಡ್ ಎಂಟ್ರಿಗಳು ಆಗಿದ್ದಾವೆ, ರಜತ್ ಮತ್ತು ಶೋಭಾ ಶೆಟ್ಟಿ ಅವರು. ಸೊ ಇವರಿಬ್ಬರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ ಗೈಸ್. ಆ್ಯಂಡ್ ಗೈಸ್, ನಿಮ್ಗೆ ಗೊತ್ತಿರೋ ಹಾಗೆ ನಿನ್ನೆ ಆ್ಯಕ್ಚುಲಿ ಅವರು ಸ್ಟೇಜ್ ಮೇಲೆ ಬಂದಾಗ ಒಂದು ಸ್ವಲ್ಪ ಏನೋ ಓವರ್ ಆಗಿ ಮಾತಾಡ್ತಿದ್ರು ಅಂತ ಅನಿಸುತ್ತೆ. ಏನೋ ಇಷ್ಟು ದಿವಸದಿಂದ ಅವ್ರು ಏನೋ ಮಾಡಿಲ್ಲ, ಇವ್ರು ಹೋಗ್ಬಿಟ್ಟು ಏನೋ ಮಾಡೋ ಥರ ಹೇಳ್ತಾ ಇದ್ರು. ನೋಡಬೇಕು, ಹಿಂಗೆಲ್ಲ ಹೇಳ್ಕೊಂಬಂದು ಮನೆ ಒಳಗಡೆ ಹೋದ್ಮೇಲೆ ಏನು ಮಾಡ್ದಂಗೆ ಸುಮ್ಮನೆ ಆ ಪಾಡ್ ಮಾಮೂಲಿ ಅವ್ರ ಜೊತೆ ಸೇರ್ಕೊಂಡು ಆಡ್ತಾ ಇದ್ದಾರೆ. ಸೊ ಎಷ್ಟೋ ಸೀಸನ್ಗಳು ನಾವು ನೋಡ್ಕೊಂಬಂದಿದ್ದೀವಿ. ವೈಟ್ ಕಾರ್ಡ್ ಎಂಟ್ರಿಗೆ ಬಂದವರೆಲ್ಲ ಇದೇ ಥರನೇ ಹೇಳ್ಬಿಟ್ಟು ಹೋಗ್ತಾರೆ, ಒಳಗಡೆ ಹೋದ್ಮೇಲೆ ಅವ್ರ ಜೊತೆ ಸೇರ್ಕೊಂಡು ನಾರ್ಮಲ್ ಆಗಿ ನಡ್ಕೊಂಡು ಹೋಗ್ತಾರೆ ಅಂತಲೇ ಹೇಳ್ಬೋದು. ಇಲ್ಲಿ ಓಕೆ, ಶೋಭಾ ಶೆಟ್ಟಿ ಅವರು ಸ್ವಲ್ಪ ಓವರ್ ಕಾನ್ಫಿಡೆನ್ಸಲ್ಲಿ ಮಾತಾಡ್ತಾವ್ರೆ. ಈ ಕಡೆ ರಜತ್ ಅವರು ನಾನು ಕಿತ್ತಾಕ್ಬಿಡ್ತೀನಿ, ಅವರೆಲ್ಲ ಅರ್ಧ ತಿಕ್ಲು ಅರ್ಧ ಪುಕ್ಲು ಅದು ಇದು ಅಂತೆಲ್ಲ ಹೇಳ್ತಾರೆ. ಅದು ಏನು ಕಿತ್ತಾಕ್ತಾರೆ ಅವರು ಎಷ್ಟು ಡೈಲಾಗ್ ಹೊಡಿತಾರೆ, ಏನೋ ಎಷ್ಟು ಥರ ಡೈಲಾಗ್ ಹೊಡಿತಾರೆ, ಹಂಗೆ ಸೇಮ್ ಹೊಡಿತಾ ಇದ್ದಾರೆ. 50 ವರ್ಷದಿಂದ ಏನು ಅದೇ ಡೈಲಾಗ್ ಇದೆಯಲ್ಲ, ಹಂಗೆ 50 ದಿವಸದಿಂದ ಇವ್ರು ಏನು ಕಿತ್ತಾಕಿಲ್ಲ, ನಾನು 50 ದಿವಸ ಆದ್ಮೇಲೆ ಇನ್ಮೇಲೆ ಕಿತ್ತಾಕ್ತೀನಿ ನೋಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ತ್ರಿವಿಕ್ರಮ್ ಅವ್ರಿಗೆ ಹೇಳ್ತಾ ಇರೋದು ಅನ್ಸುತ್ತೆ ಇದು ನೋಡ್ತಾ ಇದ್ರೆ. ಸೊ ಈ ಪ್ರೋಮೋದಲ್ಲಿ ಆ್ಯಕ್ಚುಲಿ ಹೇಳ್ತಾರೆ ಏನಂತಂದ್ರೆ, ಸೊ ನೀವೇನು ಇದು ಮಾಡಿಲ್ಲ, ನಾನು ಕಿತ್ತಾಕ್ತೀನಿ. ಅದು ಅವ್ರು ಆ ಪರ್ಟಿಕ್ಯುಲರ್ ವರ್ಡ್ ಅಲ್ಲಿ ಯೂಸ್ ಮಾಡಿಲ್ಲ ಅಂತ ಅನ್ಕೋತೀನಿ, ಬೇರೆ ಕಡೆ ಯೂಸ್ ಮಾಡಿರೋದು ಪ್ರೋಮೋದಲ್ಲಿ ಹಾಕಿರೋದು. ಸೊ ಮೋಕ್ಷ ಏನೋ ಇವರು ಫೇಕ್ ಆಗಿದ್ದಾರೆ ಅಂತ ಗೌತಮಿ ಅವ್ರಿಗೆ ಆ್ಯಕ್ಚುಲಿ ನೀವು ಫೇಕ್ ಆಗಿದ್ದೀರಾ, ನಿಮ್ಮ ಮುಖೋಡನ್ನ ಕಳಿಸ್ತೀನಿ ಅಂತ ಹೇಳ್ಬಿಟ್ಟು ಕಾಯಿನ ಹೊಡಿತಾರೆ ಆ್ಯಕ್ಚುಲಿ. ಸೊ ಕಾಯಿ ಹೊಡೆದಾಗ ಏನಾಗುತ್ತೆ, ಅದು ಹೊಡಿಯಲ್ಲ, ಇವ್ರು ಅದಕ್ಕೆ ಸ್ಮೈಲ್ ಮಾಡ್ತಾ ಇರ್ತಾರೆ, ಹೊಡೆದಿಲ್ಲ ನೋಡಿದ್ರೆ ಅಂತ ಇರ್ತಾರೆ. ಹೇಳ್ತಾರೆ ಅಂದ್ರೆ ನಿಲ್ಲಿಸಿ ಹೊಡಿಬೇಕು, ದೃಷ್ಟಿ ತೆಗೆದು ಹೊಡೆದ್ರೆ ಅವಾಗ ಎಲ್ಲ ಸರಿ ಹೋಗುತ್ತೆ ಅಂದ್ಬಿಟ್ಟು ಹೊಡಿತಾರೆ, ಅದು ಹೊಡೆದೋಗುತ್ತೆ. ಬಟ್ ಸ್ಟಿಲ್ ಏನೋ ಒಂದ್ ಕಡೆ ಅವ್ರು ಏನೋ ಒಂದು ಟಾರ್ಗೆಟ್ ಮಾಡ್ಕೊಂಡಿದ್ದಾರೆ ಗೊತ್ತಾ, ಗೌತಮಿ ಅವ್ರನ್ನ ಆಚೆ ತೆಗಿತೀನಿ ಮುಖವಾಡದಿಂದ ಅಂತ. ಅದು ಎಕ್ಸಾಕ್ಟ್ಲಿ ಅದು ಆಕ್ಚುಲಿ ಅವ್ರು ಮಾಡ್ತಾರದು ಕರೆಕ್ಟ್ ಆಗಿದೆ ಅನ್ಸುತ್ತೆ. ಬಟ್ ಇನ್ ಮಿಕ್ಕಿದು ಲೈಕ್ ಇವ್ ಸಡನ್ ಆಗಿ ಹೋಗ್ಬಿಟ್ಟು ಲೈಕ್ ಇವ್ರ ಮೇಲೆ ಹೋಗಿರೋದು ನೋಡೋಣ. ಯಾಕಂದ್ರೆ ಈಗ ಮೇ ಬಿ ಇವ್ರು ಏನ್ ಅನ್ಕೊಂಡಿದ್ರು, ಸ್ಟ್ರಾಂಗ್ ಕಂಟೆಂಡರ್ ಬಂದ್ಬಿಟ್ಟಿರೋದು ಒಬ್ಬರೇ ಏನೋ ಇವ್ರ ಮೇಲೆ ತ್ರಿವಿಕ್ರಮ್ ಒಬ್ಬರೇ ಇರೋದು. ಸೊ ತ್ರಿವಿಕ್ರಮ್ ಮೇಲೆ ಡೈರೆಕ್ಟ್ ಆಗಿ ಹೋಗ್ಬಿಟ್ರೆ ನನಗೂ ಸ್ವಲ್ಪ ಫೇಮ್ ಸಿಗುತ್ತೆ ಅನ್ನೋದೊಂದೇನೋ ಐಡಿಯಾ ಇರ್ಬೋದೇನೋ, ಮೇ ಬಿ ಸ್ಟ್ರಾಟಜಿಗಳಿರ್ಬೋದು. ಯಾಕಂದ್ರೆ ಇಷ್ಟು ವೀಕ್ಗಳ ಗೇಮ್ನ ಅಬ್ಸರ್ವ್ ಮಾಡಿರ್ತಾರೆ, ನಮ್ಮ ವಿಡಿಯೋಸ್ಗಳನ್ನ ಕೂಡ ನೋಡಿರ್ತಾರೆ, ಯಾರಿಗೆ ಅಷ್ಟು ಏನೋ ಫ್ಯಾನ್ ಬೇಸ್ಗಳು ಕ್ರಿಯೇಟ್ ಆಗಿದೆ, ನಿಮ್ಮ ಕಮೆಂಟ್ ಸೆಕ್ಷನ್ಗಳು ತುಂಬ ಅಬ್ಸರ್ವ್ ಮಾಡ್ತಾರೆ ಗೈಸ್. ಆ್ಯಕ್ಚುಲಿ ಅವರು ಈ ಬೇರೆ ಕಡೆ ಹೋದ್ರೆ, ನೀವು ಇನ್ಸ್ಟಾಗ್ರಾಮ್ಸು ಇಲ್ಲಾಂದ್ರೆ ಲೈಕ್ ಬೇರೆ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಿಗೆ ಹೋದ್ರೆ ಅಲ್ಲಿರೋ ಕಮೆಂಟ್ಸ್ಗಳು ಹೋದು ಅಂತಂದ್ರೆ ಬಾಟ್ಸ್ ಕಮೆಂಟ್ಗಳಿರುತ್ತೆ ಜಾಸ್ತಿ. ಜಸ್ಟ್ ಏನು ಅಂತಂದ್ರೆ ಇವರೇ ಕಾಸು ಕೊಟ್ಬಿಟ್ಟು ಒಂದಷ್ಟು ಇದಕ್ಕೆ ತಿನ್ನಿಸ್ತಾ ಇರ್ತಾರೆ, ಅವರೇ ಕಮೆಂಟ್ ಹಾಕ್ತಾರೆ, ಏನೋ ಶಿಶಿರ್ ಮೋಕ್ಷಿತ ಫ್ಯಾನ್ಸ್ ಲೈಕ್ ಮಾಡಿ ಶಿಶಿರ್ ಅದು ಇದು ಅಂತ ಅನ್ಕೊಂಡು. ಸೊ ಬಟ್ ಯೂಟ್ಯೂಬಲ್ಲಿ ಅಷ್ಟು ಸಾಮಾನ್ಯವಾಗಿ ನಿಮ್ಗೆ ಸಿಗಲ್ಲ, ಓನ್ಲಿ 10-20% ಇರುತ್ತೆ ಅಷ್ಟೇ, ಜೆನ್ಯೂನ್ ಸಿಗುತ್ತೆ. 80% ಎಲ್ಲ ಜೆನ್ಯೂನೇ ಕಮೆಂಟ್ಸ್ ಮಾಡೋದು. ಇವನ್ ನನ್ನ ಕಮೆಂಟ್ ಸೆಕ್ಷನ್ ಅಂತೂ 80-90% ಕಮೆಂಟ್ಸ್ಗಳು ಜೆನ್ಯೂನೇ ಇರುತ್ತೆ. ಇನ್ನು 10% ಅದನ್ನೇ ಮತ್ತೆ ಬಾಟ್ಸ್ಗಳು ಇರ್ತಾರೆ, ಪೇಡ್ ಮಾಡಿರ್ತಾರೆ, ನೀವು ತಪ್ಪು ಮಾತಾಡ್ತಾ ಇದ್ದೀರಾ, ಅದು ಮಾತಾಡ್ತಾ ಇದ್ದೀರಾ ಅಂತ ಬರ್ತಾರೆ. ಎಪಿಸೋಡ್ ರಿವ್ಯೂ ಅಲ್ಲಿ ಆ್ಯಕ್ಚುಲಿ ನಾನು ಏನಂತ ನೀಟಾಗಿ ಗೊತ್ತಾಗ್ಬಿಡುತ್ತೆ, ಅಲ್ಲಿ ಯಾರು ಹೆಂಗೆ ಏನೇನು ಮಾಡ್ತಾ ಇದ್ದಾರೆ, ಯಾರು ಫೇಕು ಯಾರು ಸುಳ್ಳು. ಇವನ್ ನಿನ್ನೆ ಎಪಿಸೋಡಲ್ಲಿ ನಿಮ್ಗೆ ಕ್ಲಿಯರ್ ಕಟ್ಟಾಗಿ ಒಂದು ಗೊತ್ತಾಗಿದ್ದೇನಪ್ಪ ಅಂತಂದರೆ, ಇವರಿಬ್ಬರು ಕೂಡ ಒಂದು ಸ್ಟ್ರಾಟಜಿ ಅನ್ನೋದನ್ನು ಚೆನ್ನಾಗಿ ತಿಳ್ಕೊಂಡು ಬಂದು ಇಲ್ಲಿ ಒಳಗಡೆ ಗೇಮಿಗೆ ಇನ್ವಾಲ್ವ್ಮೆಂಟ್ ಇಳ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಬಟ್ ನನಗೆ ಶೋಭಾ ಶೆಟ್ಟಿ ಅವ್ರ ಬಗ್ಗೆ ನನಗೆ ಅಷ್ಟು ಅವರು ಫೇಕ್ ಇದ್ದಾರೆ ಅಂತ ನಾನು ಹೇಳೋಕ್ಕಾಗಲ್ಲ. ಯಾಕಂದರೆ ಶೋಭಾ ಶೆಟ್ಟಿ ಅವರು ನಾನು ಆಲ್ರೆಡಿ ತೆಲುಗು ಬಿಗ್ ಬಾಸ್ ನಾನು ನೋಡಿರೋದ್ರಿಂದ ಕಾನ್ಫಿಡೆಂಟ್ ಆಗಿದ್ದಾರೆ. ಬಟ್ ಇಲ್ಲಿ ಸ್ವಲ್ಪ ಓವರ್ ಕಾನ್ಫಿಡೆಂಟ್ ಅನ್ನಿಸ್ತು ನನಗೆ. ನೆನ್ನೆ ಎಪಿಸೋಡ್ ನಾನು ಅದೊಂದು ಒಂದು 10-20 ಮಿನಿಟ್ಸ್ ಏನು ಮಾತಾಡಿದ್ರು ಕಿಚ್ಚ ಸುದೀಪ್ ಸರ್ ಹತ್ರ, ಅದೊಂದು ಅಷ್ಟೇ ಬಿಟ್ಟು ಮಾತ್ರ ಅದು ಅನಿಸಿದ್ದು ನನಗೆ. ಬಟ್ ಅವ್ರು ಏನಂತಂದ್ರೆ ಗೊತ್ತಾ, ಕಿಚ್ಚ ಸುದೀಪ್ ಸರ್ ಪಕ್ಕಾ ರೀ ಇವರು ಬಿಗ್ ಬಾಸ್ ಮೆಟೀರಿಯಲ್ ಅಂತ ಅವರೇ ಒಪ್ಕೊಂಡ್ರು. ಎಸ್, ಬಿಗ್ ಬಾಸ್ ಮೆಟೀರಿಯಲ್ ಅಂತಂದ್ರೆ ಏನಂತಂದ್ರೆ, ಕೆಲವೊಂದು ಬಾರಿ ನೀವು ಧರ್ಮ ಅವರು ಕೂಡ ಅದನ್ನೇ ಒಪ್ಕೊಂಡ್ರು. ಏನೋ ನಿನ್ನೆ ಎಲಿಮಿನೇಷನ್ ಆದಾಗ ಅನುಷ್ ಅವ್ರು ಏನು ಎಲಿಮಿನೇಷನ್ ಆದರು, ಧರ್ಮ ಅವ್ರು ಏನಂತ ಒಪ್ಕೊಂಡ್ರು ಅಂತಂದರೆ, ಎಲ್ಲೋ ಒಂದು ಕಡೆ ನಾನು ಆಚೆ ಇರೋ ಕ್ಯಾರೆಕ್ಟರ್ನೇ ಇಲ್ಲಿಗೂ ತಂದುಬಿಟ್ಟಿದ್ದೀನಿ. ಸೊ ಅಂತಂದರೆ ಆ ಮನುಷ್ಯ ಎಲ್ಲೂ ಕೂಡ ಫೇಕ್ ಆಗಿಲ್ಲ, ಜೆನ್ಯೂನ್ ಆಗಿ ಆಡ್ತಾ ಇದ್ದಾರೆ. ಸೊ ಬಿಗ್ ಬಾಸ್ ಮನೆಗೆ ಸದ್ಯಕ್ಕೆ ಫುಲ್ ಜೆನ್ಯೂನ್ ಬೇಕಾಗಿಲ್ಲ, 50% ಜೆನ್ಯೂನ್ ಆಗಿದ್ದು, ಇನ್ನು 50% ಮೈಂಡ್ ಗೇಮ್ಸು, ಆಮೇಲೆ ಎಲ್ಲಿ ಏನು ಮಾಡಬೇಕು, ಯಾವ ರೀತಿ ಮೂವ್ ಮಾಡಬೇಕು, ಎಲ್ಲಿ ಒಳ್ಳೆಯವರಾಗಬೇಕು ಅನ್ನೋದನ್ನು ತಿಳ್ಕೊಂಡು ಆಡಿದ್ರೆ ಬಿಗ್ ಬಾಸ್ ರಿಯಾಲಿಟಿ ಶೋನ ಗೆಲ್ಲಕ್ಕೆ ಧರ್ಮ ಅವ್ರಿಗೆ ಆ್ಯಕ್ಚುಲಿ ಹೈ ಚಾನ್ಸಸ್ ಇದೆ. ಬಟ್ ಅವ್ರು ಟಾಸ್ಕಲ್ಲಿ ಇನ್ವಾಲ್ವ್ಮೆಂಟ್ ತೋರಿಸ್ಬೇಕು ಒಂದು ಸ್ವಲ್ಪ. ನಾನು ಟಾಸ್ಕಲ್ಲಿ ಚೆನ್ನಾಗಿ ಆಡ್ಕೊಂಡು ಅಂದರೆ ಎಲ್ಲರ ಹತ್ರನೂ ಇಂಟ್ರಾಕ್ಷನ್ ಮಾಡ್ಕೊಂಡಿದ್ರೆ ನಿಜ ಹೇಳ್ತೀನಿ, ಹಿ ವಿಲ್ ಬಿ ಎ ವಿನ್ನರ್, ಪಕ್ಕಾ ವಿನ್ನರು. ಸೊ ಅದಕ್ಕೆ ಏನು ಎಕ್ಸ್ಕ್ಯೂಸ್ ಸಿಕ್ಕಿದೆ ಅವ್ರು. ಅದಕ್ಕೆ ಅನುಷಾ ಆ್ಯಕ್ಚುಲಿ ನಾನು ಅನ್ಕೊಂಡಿದ್ದು ಧರ್ಮವ್ರು ಹೊಂಟೋಗ್ಬಿಡ್ತಾರೆ ಅಂತ. ಬಟ್ ಅನುಷ್ ಅವ್ರು ಹೋಗಿದ್ದ ರೀಸನ್ನು ಇದೇ ಆಗಿತ್ತು ಅಷ್ಟೇ. ಮೇ ಬಿ ಲೈಕ್ ಇನ್ನೊಂದು ಏನು ಗೊತ್ತಾಗ ಆ್ಯಕ್ಚುಲಿ ಈ ವೈಲ್ಡ್ ಕಾರ್ಡ್ ಎಂಟ್ರಿಗಳಿಗೆ ಲೈಕ್ ಈ ಥರ ಎಲ್ಲ ಡ್ಯಾನ್ಸ್ ಆಡ್ಕೊಂಡೆಲ್ಲ ಒಳಗಡೆ ಬಿಡ್ತಾರೆ, ಅಂದರೆ ಡೋಲೆಲ್ಲ ಕರೆಸಿ. ಸೊ ಈ ಥರ ಕುಣಿತ ಆಡ್ಕೊಂಡೆಲ್ಲ ಬಿಡ್ತಾರೆ. ಇದು ಫಸ್ಟ್ ಟೈಮ್ ಅಂತ ಅನ್ಕೊತೀನಿ. ಇವನ್ ನೋಡ್ಬೋದು ಮುಖವಾಡ, ಲೈಕ್ ಅವ್ರು ಡ್ಯಾನ್ಸ್ ಆಡೋರು ಕೂಡ ಲೈಕ್ ಡೋಲ್ ಹೊಡಿಯೋರು ಕೂಡ ಮುಖವಾಡ ಎಲ್ಲ ಹಾಕಿದೆ, ಫೇಸ್ ಮಾಸ್ಕ್ ಏನು ಕೂಡ ಹಾಕಿಲ್ಲ, ಹಾಗೆ ಲೈವಲ್ಲಿ ಕಾಣಿಸ್ತಾ ಇದ್ದಾರೆ. ಸೊ ಈ ಥರ ಎಲ್ಲ ಮಾಡಿದ್ರೆ ಲೈಕ್ 100 ಡೇಸ್ ಇವರು ಹೊರಗಡೆ ಜನ ಏನು ಅಂತ ನೋಡಲೇಬಾರ್ದು. ಸೊ ಲಾಸ್ಟ್ ಕಳೆದ ಸೀಸನ್ಗಳೆಲ್ಲ ನೋಡ್ತಾ ಇದ್ದಾರೆ ಸೀಸನ್ಗಳಲ್ಲಿ. ಸೊ ಹೊರಗಡೆ ಬರೋರು ಫುಲ್ ಎಲ್ಲ ಮಾಸ್ಕ್ ಹಾಕೊಂಡು ಎಲ್ಲ ಆ ಥರ ಬರ್ತಿದ್ರು. ಈ ಸೀಸನಲ್ಲಿ ಎಲ್ಲರೂ ಲೈಕ್ ಈ ಜನದ ಸಂದೇಶ ಅಂತ ಏನೋ ಮಾಡಿದ್ರಲ್ಲ, ಈ ರಾಜಕೀಯದು. ಸೊ ಅಲ್ಲೂ ಕೂಡ ಅವ್ರು ಯಾರು ಲೈಕ್ ಫೇಸ್ ಮಾಸ್ಕ್ ಹಾಕಿಲ್ಲ, ಎಲ್ಲ ಹೊರಗಡೆ ಜನ ಎಲ್ಲ ಬಂದು ಕೂತಿದ್ರು. ಸೊ ಇವಾಗಲೂ ಅಷ್ಟೇ ಈ ಡಲ್ಲು ಕುಣಿತದವರು ಕೂಡ ಏನೋ ಫೇಸ್ ಮಾಸ್ಕ್ ಏನೋ ಹಾಕಿಲ್ಲ, ಹಂಗೆ ಬಂದಿದ್ರು. ಸೊ ಈ ಥರ ಒಂದು ಮೂವ್ ನಮ್ಮ ಪ್ರಕಾರ ಲೈಕ್ ಬಿಗ್ ಬಾಸ್ ಮನೆಗೆ ಸರಿ ಇಲ್ಲ ಅಂತ ಅನ್ಕೊಂತೀವಿ. ಸೊ ನಿಮ್ಮ ಪ್ರಕಾರ ಏನಿಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಗೈಸ್, ನಿಮ್ಗೆ ಗೊತ್ತಿರೋ ಹಾಗೆ ಇನ್ನೊಂದು ಟಾಪಿಕ್
ಪಾಯಿಂಟ್ ಏನಪ್ಪ ಅಂತಂದರೆ, ಈ ಇಬ್ಬರು ಕಂಟೆಸ್ಟೆಂಟ್ಗಳು ಇವ್ರು ಆ್ಯಕ್ಚುಲಿ ಏನಕ್ಕೆ ಇಬ್ಬರು ಕಂಟೆಸ್ಟೆಂಟ್ನ ವೈಲ್ಡ್ ಕಾರ್ಡಲ್ಲಿ ಎಂಟ್ರಿ ಕೊಡಿಸಿರೋದು ಅಂತಂದರೆ, ಅದು 50 ಡೇಸ್ ಆದಮೇಲೆ ಕಳಿಸ್ತಾ ಇದ್ದಾರೆ. 50 ಡೇಸ್ ಆಯಿತು, ಇವಾಗ ಇವ್ರನ್ನ ಒಳಗಡೆ ಕಳಿಸ್ತಾ ಇದ್ದಾರೆ. ರೀಸನ್ ಇಷ್ಟೇ, ಯಾಕಂದರೆ ಮನೆ ಒಳಗಡೆ ಇರೋರು ಬಿಗ್ ಬಾಸಲ್ಲಿ ಏನೋ ಅಷ್ಟು ಕಿದ್ಗುಡ್ಡೆ ಆಗ್ತಾಯಿಲ್ಲ. ಒಂದು ವಾರದಲ್ಲಿ ಏನೋ ಸ್ವಲ್ಪ ಪರವಾಗಿಲ್ಲ, ಒಂದು ರೇಂಜಿಗೆ ಟಾಸ್ಕ್ಗಳಲ್ಲಿ ಇನ್ವಾಲ್ವ್ಮೆಂಟ್ ಆಯಿತು, ಒಂದು ರೇಂಜಿಗೆ ಮಾತಾಡೋಕೆ ಹೋದ್ರು. ಬಟ್ ಏನಾಗುತ್ತೆ ಅಂತಂದರೆ ಅವ್ರದ್ದೇ ಆದಂಥ ಕಂಫರ್ಟ್ ಝೋನಲ್ಲಿ ಕುತ್ಕೊಂಡ್ಬಿಟ್ಟಿದ್ದಾರೆ. ಈ ನಾನು ಇದೇ ಫಸ್ಟ್ ಬಿಗ್ ಬಾಸಲ್ಲಿ ನಾನು ನೋಡ್ತಾ ಇರೋದು ಅವ್ರದ್ದೇ ಆದಂಥ ಕಂಫರ್ಟ್ ಝೋನಲ್ಲಿ ಕುತ್ಕೊಂಡು ಅವ್ರ ಪಾಡ್ಗೆ ಅವ್ರು ಮಾತಾಡಿಕೊಂಡು ಏನೇನೋ ಇದು ಮಾಡ್ತಾ ಇರೋದು. ಬಟ್ ಈಗ ಒಳ್ಳೇದಾಯಿತು, ಇಬ್ಬರು ಕಂಟೆಸ್ಟೆಂಟ್ಗಳು ಒಳಗಡೆ ಎಂಟ್ರಿ ಕೊಟ್ಟಿದ್ದಾರೆ. ಆ್ಯಂಡ್ ಇವಾಗ ಮೋಕ್ಷಿತಾ ಅವ್ರಿಗೆ ಒಂದು ಜೋಡಿ ಆಗೋಕ್ಕೆ ಒಳ್ಳೆ ಚಾನ್ಸ್ ಇದು. ಯಾಕಂದರೆ ಯಾರ ಹತ್ರನೂ ಅವ್ರಿಗೆ ಚಾನ್ಸ್ಗಳು ಸಿಗ್ತಾ ಇಲ್ಲ. ಎಲ್ಲಿ ಜೋಡಿ ಆಗ್ತಾ ಇದ್ರು ಕೂಡ ಅವ್ರನ್ನ ಏನೋ ಮೂಲೆ ಗುಂಪು ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಈಗ ನೆನೆ ನಾನು ಲೆಕ್ಕ ಹಾಕೊಂಡು ಕುತ್ಕೊಂಡಿದ್ದೆ, ಲೈಕ್ ಶಿಶಿರ್ ಅವರು, ಐಶ್ವರ್ಯ ಅವರು ಮತ್ತು ಇವರು 3 ಜನ ಹೋದಾಗ ಶಿಶಿರ್ ಮತ್ತು ಐಶ್ವರ್ಯ ಅವ್ರು ಏನು ಮಾಡಿಬಿಡ್ತಾರೆ, ಒಂದು ಕಡೆ ಸೇರ್ಕೊಂಡ್ರೆ ಇವ್ರಿಗೂ ಮತ್ತೆ ಮೂಲೆ ಗುಂಪು ಆಗ್ಬಿಡುತ್ತೆ. ಸೊ ದ ಬೆಸ್ಟ್ ಅಂತಂದ್ರೆ ಇವಾಗ ನಾನು ಹೇಳ್ತಾ ಇರೋದು ಮೋಕ್ಷಿತಾ ಅವರು, ರಜತ್ ಮತ್ತೆ ಶೋಭಾ ಶೆಟ್ಟಿ, ಇವರು 3 ಜನ ಒಟ್ಟಿಗೆ ಇತ್ತು ಅಂತಂದ್ರೆ ಇನ್ನು ಮಿಗಿದವರೆಲ್ಲ ಧೂಳಿಪಟ ಆಗ್ಬಿಡ್ತಾರೆ. ಯಾಕಂದ್ರೆ ನನಗೆ ಗೊತ್ತು ಪಕ್ಕ ಶೋಭಾ ಶೆಟ್ಟಿ ಅಂತೂ ಇದರಲ್ಲೆಲ್ಲ ಫುಲ್ ಸ್ಟ್ರಾಂಗೆಸ್ಟ್ ಕಂಟೆಂಟ್ರು. ನಾನು ಆಲ್ರೆಡಿ ತುಂಬ ಸತಿ ನಾನು ಹೇಳ್ತಾ ಇದ್ದೀನಿ ನಿಮಗೆ. ಇವನ್ ಟಾಸ್ಕಲ್ಲಿ ಗೆಲ್ಲಕ್ಕಾಗಿಲ್ಲ ಅಂತಂದ್ರು ಅವರೊಂದು ಮೈಂಡ್ಗೆ ಮಾಡ್ತಾರೆ ಗೊತ್ತಾ, ಅವ್ರನ್ನ ಏನೋ ಒಬ್ಬ ಗಂಡಸನ್ನೇ ಎದುರಿಸ್ಕೊಂಡಿಸೋ ಕೆಪಾಸಿಟಿ ಇದೆ. ಸೊ ನಿನ್ನೆ ಆ್ಯಕ್ಚುಲಿ ಶೋಭಾ ಶೆಟ್ಟಿ ಅವ್ರು ಏನಂತ ಹೇಳಿದ್ರು ಅಂತಂದರೆ, ಯಾರು ನಿಮಗೆ ಲೈಕ್ ಟಾಪ್ 1 ಇಲ್ಲ ಜೆನ್ಯೂನ್ ಅಂತ ಅನಿಸುತ್ತೆ ಅಂತ ಕೇಳಿದಾಗ, ಫೇಕ್ ಇಲ್ಲದೆ ಆಡ್ತಾರೋ ಅಂತಂದಾಗ, ಸೊ ಮೊದಲನೇದಾಗಿ ಹನುಮಂತ ಅವ್ರನ್ನ ಹೆಸರು ತೊಗೊತಾರೆ, ಎರಡನೇದಾಗಿ ಧನರಾಜ್ ಅವ್ರು ತೊಗೊತಾರೆ, ಮೂರನೇದಾಗಿ ಧರ್ಮ ಅವ್ರನ್ನ ತೊಗೊತಾರೆ. ಸೊ ಈ 3 ಜನ ಫೇಕ್ ಇಲ್ಲ, ಜೆನ್ಯೂನ್ ಆಗಿ ಆಡ್ತಾ ಇದ್ದಾರೆ ಅಂತ ಅನಿಸುತ್ತೆ ಅಂತ ಹೇಳ್ತಾರೆ. ಆ್ಯಂಡ್ ಟಾಪ್ ಟಾಪ್ 5 ಅವ್ರು ಟಾಪ್ 5 ಅಂತಲೂ ಏನು ಮೆನ್ಷನ್ ಮಾಡಲ್ಲ. ಬಟ್ ಅಂದರೆ ನಿಮಗೆ ಯಾರು ನಿಮಗೆ ಲೈಕ್ ನಿಮ್ಮ ಪ್ರಕಾರ ಟಫ್ ಕಾಂಪಿಟೇಟ್ರು ಯಾರು ಇರ್ತಾರೆ ಅಂತಂದರೆ, ಟಫ್ ಕಾಂಪಿಟೇಟರ್ ಏನಿಲ್ಲ ಸರ್, ಜಸ್ಟ್ ನೋಡಿದ್ರೆ ಅವ್ರನ್ನ ಫೇಕ್ ಅನಿಸುತ್ತೆ ಅಂತ ಸ್ವಲ್ಪ ಓಕೆ ಒಂದು ರೇಂಜಿಗೆ ಇದಿದೆ ಅಂತಂದಾಗ ತ್ರಿವಿಕ್ರಮ್ ಅವರು, ಶಿಶಿರ್ ಅವರು, ಗೌತಮಿ ಅವರು, ಉಗ್ರ ಮಂಜು ಅವರು, ಭವ್ಯಗೌಡ ಅವ್ರನ್ನ ಹೆಸರು ತೊಗೊತಾರೆ. ಸೊ ಇಷ್ಟು ಜನ ಈಗ ಸದ್ಯಕ್ಕೆ ಬಸ್ಸಲ್ಲಿ ಓಡ್ತಾ ಇದೆ. ಅವ್ರಿಗೂ ಆಲ್ರೆಡಿ ಚೆನ್ನಾಗಿ ಗೊತ್ತಿದೆ, ಆಚೆಗಡೆಯಿಂದ ಕುತ್ಕೊಂಡು ನೋಡಿರ್ತಾರೆ. ಯಾಕಂದರೆ ಬರೋಕ್ಕೆ ಮುಂಚೆ ಒಂದು ವಾರಕ್ಕೆ ಮುಂಚೆ ನಿಮಗೆ ಕಾಂಟ್ಯಾಕ್ಟ್ ಮಾಡಿರ್ತಾರೆ. ಯಾರು ಏನು ಸ್ಟ್ರಾಟಜಿ ಮಾಡ್ತಾರೆ, ಏನು ಫೇಕ್ ಆಗಿದಾರ, ರಿಯಲ್ ಆಗಿದಾರ, ಇದೆಲ್ಲ ಡೀಟೇಲ್ ಆಗಿ ಕುತ್ಕೊಂಡು ಹಗಲು ರಾತ್ರಿ ನೋಡ್ಕೊಂಡು ಬಂದಿರ್ತಾರೆ ಅಂತಲೇ ಹೇಳ್ಬೋದು. ಸೊ ಅವರು ಅಷ್ಟೇ ಇವರು ಅಷ್ಟೇ. ರಜತ್, ನನಗೆ ಯಾಕೋ ರಜತ್ ಆ್ಯಕ್ಚುಲಿ ತುಂಬ ಇದರಲ್ಲಿ ಕಡೆಲ್ಲ ರಿಯಾಲಿಟಿ ಶೋಗಳೆಲ್ಲ ರನ್ನರ್ ಅಪ್ ಆಗಿದ್ದಾರೆ 2-3 ಶೋಗಳಲ್ಲಿ. ಸೊ ಇದರಲ್ಲಿ ನೋಡೋಣ ಯಾವ ರೀತಿ ವರ್ಕ್ ಆಗುತ್ತೆ ಅವರ ಕಾಂಬಿನೇಷನ್ ಅಂತ ಗೊತ್ತಾಗುತ್ತೆ. ಸೊ ಇದರಲ್ಲಿ ಏನಾದರೂ ಇನ್ ಕೇಸ್ ಮತ್ತೆ ಇವರು ಏನೋ ಡೈರೆಕ್ಟಾಗಿ ಹೋಗ್ಬಿಟ್ಟು ತ್ರಿವಿಕ್ರಮ್ ಅವ್ರ ಜೊತೆ ಅವರು ಇಬ್ಬರು ಕುತ್ಕೊಂಡು ಆರ್ಟೆ ಹೊಡ್ಕೊಂಡು ಕುತ್ಕೊಂಡ್ಬಿಟ್ರೆ ಮುಗೀತು. ರಂಜಿತ್ ಅವ್ರದ್ದು ಪಾಪ ಆ್ಯಕ್ಚುಲಿ ನಾನು ರಂಜಿತ್ ಒಂದು ಚಾನ್ಸ್ ಕೊಡ್ಬೋದಾಯ್ತೇನೋ, ಏನೋ ನಮ್ಮ ರಜತ್ ಅವರು ತ್ರಿವಿಕ್ರಮ್ ಲೈಕ್ ಇವರು ವಿನಯ್ ಅವ್ರ ಕ್ಲೋಸ್ ಫ್ರೆಂಡ್ ಅಂತೆ. ಸೊ ನಾನು ನನ್ನೇ ನೋಡಿದೆ ಆ್ಯಕ್ಚುಲಿ. ಮೇ ಬಿ ಏನೋ ಇನ್ಫ್ಲೂಯೆನ್ಸ್ ಮಾಡಿದಾರ ನಮ್ಮ ವಿನಯ್ ಅವರು, ಗೊತ್ತಿಲ್ಲ, ನೋಡ್ಬೇಕು, ಕಾದು ನೋಡ್ಬೇಕಾಗತ್ತೆ ಏನಂತ. ಬಟ್ ಓಕೆ, ಒಳ್ಳೆ ಕ್ಯಾಂಡಿಡೇಟೇ, ಸ್ಟ್ರಾಂಗ್ ಆಗಿದ್ದಾರೆ. ಯಾಕಂದರೆ ಸ್ಟ್ರಾಂಗ್ ಆಗಿರೋ ಸದ್ಯಕ್ಕೆ ಯಾರೂ ಇದ್ದಿಲ್ಲ ಅಲ್ಲಿ. ನೋಡೋಣ ಈಗ ಹೋಗ್ತಾ ಬಟ್ ಓವರ್ ಕಾನ್ಫಿಡೆನ್ಸಲ್ಲಂತೂ ಹೋದರೆ ನಿಜ ಹೇಳ್ತೀನಿ ಬಿಗ್ ಬಾಸ್ ಮನೆಯಲ್ಲಿ ಉಲ್ಟಾ ಆಗ್ಬಿಡುತ್ತೆ. ಯಾಕಂದರೆ ಆಚೆಗಡೆ ನೋಡ್ತಾರೋ ಏನನ್ಸುತ್ತೆ ಗೊತ್ತಾ, ಕೆಲವೊಂದು ಬಾರಿ ಇವ್ರು ಇಷ್ಟೊಂದು ಓವರಾಗಿ ಆಡ್ತವ್ರೆ, ಏನು ಮಾಡ್ತಾ ಇದ್ದಾರೆ, ಏನೂ ಮಾಡ್ದೇನೆ ಬಿಲ್ಡಪ್ ಕೊಡೋದಿರುತ್ತೆ ಗೊತ್ತಾ, ಅದು ತುಂಬ ಹಾರ್ಮ್ಫುಲ್ ಆಗುತ್ತೆ. ಅದೇ 1-2 ಪದಗಳು ಲೈಕ್ 50 ದಿವಸದಿಂದ ಏನೂ ಕಿತ್ತಾಕಿಲ್ಲ, ನಾನು ಇನ್ಮೇಲೆ ಕಿತ್ತಾಕ್ತೀನಿ ಅನ್ನೋ ಪದಗಳು. ಆಮೇಲೆ ನೆನ್ನೆ ಉಪೇಂದ್ರ ಡೈಲಾಗ್ ಹೊಡೆಯೋಕೆ ಹೋಗಿದ್ರೆ ಅಲ್ಲಿ ಸುದೀಪ್ ಸರ್ ಮುಂದ್ಗಡೆ, ಅಂದರೆ ಅರ್ಧ ತಿಕ್ಲು ಅರ್ಧ ಪುಕ್ಲು, ಒಬ್ರು ಕಂಡ್ರೆ ಒಬ್ರು ಆಗಲ್ಲ ಅಂತ. ಅದಕ್ಕೆ ಸುದೀಪ್ ಸರ್ ನೀವು ಎಲ್ರಿಗೂ ಯಾರು ಹೇಳ್ತಾ ಇದ್ದೀರಾ, ಒಬ್ರಿಗೆ ಹೇಳ್ತಿದ್ದೀರಾ ಅಂತ ಹೇಳಿದಾಗ ಪರ್ಟಿಕ್ಯುಲರ್ ಒಂದು 3-4 ಜನಕ್ಕೆ ಮಾತ್ರ ಹೇಳ್ತಾ ಇದ್ದೀನಿ ಅಂತಂದರೆ, ಮತ್ತೆ ಎಲ್ಲರೂ ತಿಕ್ಲು ಪುಕ್ಲು ಅಂತಂದ್ರೆ ಯಾರು ಹೇಳಿ ಅಂತ ಕೇಳ್ತಾರೆ. ಸೊ ಅಲ್ಲಿ ಸುದೀಪ್ ಸರ್ ಟಾಂಗ್ ಕೊಟ್ಟರು ಅಂತಲೇ ಹೇಳ್ಬೋದು ರಜತ್ ಅವ್ರಿಗೆ. ಒಳ್ಳೆ ಅಲ್ಲ ಆ್ಯಕ್ಚುಲಿ ಅವರು ಟಾಂಗ್ ಕೊಡಲಿ, ಲೈಕ್ ಮಾಕ್ ಮಾಡಲಿ, ಎಲ್ಲ ಮಾಡಲಿ. ಬಟ್ ಮನೆ ಒಳಗಡೆ ಟಾಸ್ಕ್ ಹೋಗ್ತಾ ಒಂದು 2-3 ಟಾಸ್ಕ್ ಆಡಿದ್ಮೇಲೆ ಟಾಸ್ಕಲ್ಲಿ ಗೆಲ್ತಾರೆ ಗೊತ್ತಾ, ಗೆದ್ದ ಮೇಲೆ ಕ್ಯಾಮ್ರಾ ಮುಂದೆ ಬಂದ್ಬಿಟ್ಟು ನಾನೆಲ್ಲ ನೋಡಿದಿರಾ ಇಷ್ಟೇ ಇವ್ರ ಬಂಡವಾಳ ಅಂತಂದರೆ ಅವಾಗ ಇವ್ರು ಹೀರೋ ಆಗ್ತಾರೆ. ಬಟ್ ಅದನ್ನು ಬಿಟ್ಬಿಟ್ಟು ಇವ್ರು ಬಂದ್ಬಿಟ್ಟು ಸ್ಟಾರ್ಟಿಂಗೇ ಇವ್ರು ಈ ಥರ ಎಲ್ಲ ಹೇಳ್ತಾರೆ, ಜೋಕರ್ ಆಗಿಬಿಡ್ತಾರೆ ಅಷ್ಟೇ. ಹೌದು. ಸೊ ಗೈಸ್, ಏನನ್ಸುತ್ತೆ ನಿಮಗೆ ಇದ್ರ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಇದಾಗಿತ್ತು ಇವತ್ತಿನ ಪ್ರೋಮೋನ ರಿವ್ಯೂ. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ, ಅಲ್ಲಿವರೆಗೂ ಬಾಯ್.